ಸಾಹಿತ್ಯ ಕಲಾವೇದಿಕೆ 8ನೇ ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಕಲಾವೇದಿಕೆಯ 6ನೇ ಆವೃತ್ತಿಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ತುಂಬ ಹೃದಯದ ಸ್ವಾಗತ. ಇವತ್ತು ನಾವು ಪ್ರತಿ ತಿಂಗಳ ಕೊನೆ ರವಿವಾರ ಮಾಡುವ ಕಾರ್ಯಕ್ರಮವನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೊಸ ವರ್ಷವನ್ನ ಭಕ್ತಿ ಭಾವ ಸಂಗಮದ ಗೀತ ಗಾಯನದೊಂದಿಗೆ ನಾವು ಆಚರಿಸೋಣ ಅಂತ ನಿರ್ಧರಿಸಿ ಆ ನಿಟ್ಟಿನಲ್ಲಿ ಇವತ್ತು ಭಕ್ತಿ ಭಾವ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ಭಾವಗೀತೆಗಳನ್ನು ಭಕ್ತಿಗೀತೆಗಳನ್ನು ಹಾಡಲಿಕ್ಕೆ ಶ್ರೀಮತಿ ಶೈಲಜಾ ಕುಲಕರ್ಣಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಹಾಗೆಯೇ ಸಂವಾದಿನಿ ಸಾಥನ್ನು ನೀಡಲಿಕ್ಕೆ ಸಂಗೀತ ಶಿಕ್ಷಕರಾದಂತಹ ಶ್ರೀಕಾಂತ್ ಹುಲಿ ಅವರು ಬಂದಿದ್ದಾರೆ. ಶ್ರೀಕಾಂತ್ ಹುಲಿ ಸರ್ ದಯವಿಟ್ಟು ವೇದಿಕೆ ಮತ್ತೋರ್ವ ನಮ್ಮ ಪುರೋಹಿತರು ಹಾಗೇನೆ ಜೊತೆಗೇನೆ ಹವ್ಯಾಸಿ ತಬಲಾವಾದಕರಂತ ಶ್ರೀ ದತ್ತಮಠ ತೆಮ್ಮಗುಣಿಯವರು ದಯವಿಟ್ಟು ವೇದಿಕೆ ಬರಬೇಕು ನಾವು ವಿನಂತಿಯನ್ನು ಮಾಡ್ಕೊಳ್ತಾರೆ. ಆರಂಭದಲ್ಲಿ ನಮ್ಮ ಪ್ರೀತಿಪೂರ್ವಕ ಸ್ವಾಗತ ಶ್ರೀಮತಿ ಶೈಲಜಾ ಕುಲಕರ್ಣಿ ಅವರಿಗೆ ಶ್ರೀಮತಿ ಸುಜಾತಾ ಪಾಟೀಲ್ ಅವರು ಆಗಮಿಸಿ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತ ಕೊಡಬೇಕು ಅಂತ ವಿನಂತಿ ಮಾಡುತ್ತಾರೆ. ಹಾಗೆಯೇ ಸಂಗೀತ ಶಿಕ್ಷಕರಾದಂತಹ ಶ್ರೀಕಾಂತ್ ಹುಲಿ ಸರ್ ಅವರಿಗೆ ಶ್ರೀ CM ಕುಲಕರ್ಣಿ ಅವರು ಆಗಮಿಸಿ ಪುಷ್ಪಾರ್ಪಣೆ ಮಾಡುವ ಮೂಲಕ ಸ್ವಾಗತ ಮಾಡ್ಕೊತಾ ಇದ್ದೀವಿ. ಶ್ರೀಕಾಂತ್ ಹುಲಿ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬಹಳಷ್ಟು ಜನ ಸಂಗೀತ ಕಲಾವಿದರಿಗೆ ನಮ್ಮ ಶ್ರೀಕಾಂತ್ ಹುಲಿ ಸರ್ ನಿರಂತರ ತರಬೇತಿಯನ್ನು ನೀಡ್ತಾ ಇದ್ದಾರೆ. ನಮ್ಮ ಹಿರಿಯರಾದ CM ಕುಲಕರ್ಣಿ ಸರ್ ಅವರು ಅವರಿಗೆ ಪುಷ್ಪಾರ್ಪಣೆ ಸ್ವಾಗತ ಕೊಡಬೇಕಾಗಿ ವಿನಂತಿ ಸರ್. ಹಾಗೆಯೇ ತಬಲಾ ಸಾಥನ್ನು ನೀಡಲಿಕ್ಕೆ ಆಗಮಿಸಿದಂತಹ ನಮ್ಮ ಮಾರ್ಗದರ್ಶಕರಾದ ಸಂಜಯ್ ತೆಂಬುಲ್ಮನಿ ಅವರಿಗೆ ಶ್ರೀಪಾದ್ ಪಾಟೀಲ್ ಅವರು ಪುಷ್ಪಾರ್ಪಣೆ ಮಾಡುವ ಮೂಲಕ ಸ್ವಾಗತ ಕೊಡಬೇಕಾಗಿದೆ. ನಮ್ಮ ಇವತ್ತು ಗೀತೆಗಳನ್ನು ಪ್ರಸ್ತುತಪಡಿಸಿದಂತಹ ಯುವ ಕಲಾವಿದರಿಗೆ ಮಧುವಂತಿ ರಾಜಪುರಿ ಪುಷ್ಪಾರ್ಪಣೆ ನೀಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಐಶ್ವರ್ಯ ಕೂಲಿ ಪೂರ್ಣ ಕುಲಕರ್ಣಿ ಇವರಿಗೆ, ಮಧುವಂತಿ ರಾಜಪುರೋಹಿತ ಅವರಿಂದ ಪುಷ್ಪಾರ್ಪಣೆ, ಸೌಜನ್ಯ ತಮಿಳ್ಮನಿ ಅನುಷಾ ಪೂಜಾ ಹಾಡೋರು ಲಾಸ್ಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಸುಜಾತಾ ಪಾಟೀಲ್ ಇವರಿಗೆ ಮಧುವಂತಿ ಇವರಿಂದ ಪುಷ್ಪಾರ್ಪಣೆ. ಮಧುವಂತಿ ಮತ್ತು ಆರುಷಿ ಇವರಿಗೆ ಸುಜಾತಾ ಪಾಟೀಲ್ ಅವರು ಆಶೀರ್ವಾದ ಪೂರ್ವಕವಾಗಿ ಪುಷ್ಪಾರ್ಪಣೆಯನ್ನು ನೀಡಿ ಶುಭ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ
ಪ್ರಾರಂಭಿಸ್ತಾ ಇದ್ದೀವಿ. ಅಪರಾಜಿತ ಇವರು ಒಂದು ಪ್ರಾರ್ಥನೆಯನ್ನ ಹಾಡಬೇಕು ಅಂತ एकदन्तं गजाननं शूर्पकर्णं लम्बोदरं हेरम्भं गणाधिपं शरणं शरणं गौरीसुतं शरणं गौरीसुतं एकदन्तं गजाननं शूर्पकर्णं लम्बोदरं सुरनरपूजित शिवसुतने प्रथम सुप्रजने सुरनरपूजित शिवसुतने प्रथम सुप्रजने सिद्धिबुद्धिदायकने हरसे मोददि गणेशने हरसे मोददि गणेशने एकदन्तं गजाननं शूर्पकर्णं लम्बोदरम् एकदन्तं गजाननं शूर्पकर्णं लम्बोदरम् गृहपतिज्ञाने गुणाढ्यने गायकने गृहपतिज्ञाने गुणाढ्यने नायकने सर्वाणि सुतप्रशान्तने हरसै मोददि गजमुखने हरसै मोददि गजमुखने एकदन्तं गजाननं शूर्पकर्णं लम्बोदरम् एकदन्तं गजाननं शूर्पकर्णं लम्बोदरम् शूर्पकर्णं लम्बोदरम् शूर्पकर्णं लम्बोदरम् ಅಪರಾಜಿತ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದೀಗ ದೀಪ ಪ್ರಜ್ವಲನೆ ಮೂಲಕ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಶ್ರೀಮತಿ ಶೈಲಜಾ ಕುಲಕರ್ಣಿ ಅವರಲ್ಲಿ ಸಂಜಯ್ ಪಟ್ಕೆಂದು ಮತ್ತು ಶ್ರೀಕಾಂತ್ ಪುರಿಯಲ್ಲಿ ವಿನಂತಿ ಮಾಡ್ಕೋತಾ ಇದ್ವಿ. ಹಾಗೆಯೇ ನಮ್ಮ ಎಲ್ಲ ಯುವ ಕಲಾವಿದರು ಕೂಡ ಇದರಲ್ಲಿ ಭಾಗಿಯಾಗಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಐಶ್ವರ್ಯ, ಸೌಜನ್ಯ, ಪೂರ್ಣ, ಮಧುವಂತಿ, ಹಾಗೆಯೇ ನಮ್ಮ ಸಾಹಿತ್ಯ ಕಲಾವಿದರಿಗೆ ಸಂಚಾಲಕರಾದ ಅರುಣ್ ರಾಜ್ಪುರೋಹಿತ್ ಅವರು, ರವೀಂದ್ರ ಜೋಶಿ ಅವರು, ರವಿ ರಾಜ್ಪುರೋಹಿತ್ ಅವರು ಕೂಡ ನಮ್ಮ ಕಡೆ ಕೂಡ ಆ ಕಡೆ ಒಂದದ ಅವ್ರ ಕೈ ಕೊಡು. दीपाग्रे शंकर प्रोक्तः संध्यादीपनमोस्तुते ಶ್ರೀಮತಿ ಶೈಲಜಾ ಕುಲಕರ್ಣಿ ಅವರಿಗೆ ಹಾಗೂ ಜ್ಯೋತಿ ಪ್ರಜ್ವಲನೆ ಮಾಡಿದಂತಹ ಎಲ್ಲ ನಮ್ಮ ಕಲಾವಿದರಿಗೆ ಧನ್ಯವಾದ ಅರ್ಪಿಸ್ತಾ ಈಗ ಶ್ರೀಮತಿ ಶೈಲಜಾ ಕುಲಕರ್ಣಿ ಅವರು
ತಮ್ಮ ಸಂಗೀತ ಸೇವೆ ನಡೆಸಿಕೊಳ್ಳುವಂತ ಅವರಿಗೆ ವಿನಂತಿ. ಕಳೆದ 2 ದಶಕದಿಂದ ಶೈಲಜಾ ಕುಲಕರ್ಣಿಯವರ ಭಕ್ತಿ ಗೀತೆಗಳನ್ನು ನಾವು ಕೇಳ್ತಾ ಬಂದಿದ್ವಿ. ನಾವೇನೋ ಒಂದು ವಿನಂತಿ ಮಾಡ್ಕೊಂಡ್ವಿ ಅಂದ್ರೆ 1-2-3 ಭಾವಗೀತೆಗಳನ್ನು ಕೂಡ ಅವರು ಸೇರಿಸಲಿ ಅಂತ ಹೇಳಿ ಭಜನಾ ಪದಗಳು ಭಕ್ತಿ ಗೀತೆಗಳನ್ನು ಹಾಡೋದರ ಜೊತೆಗೇನೆ ಅವರದು ಕುಟುಂಬನೇ ಇಡೀ ಕಲಾವಿದರ ಕುಟುಂಬ. ಇತ್ತೀಚೆಗೆ ಅವರು ಕಳೆದ 4-5 ವರ್ಷಗಳಿಂದ ಸಂಸ್ಕೃತ ಭಾರತಿ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಅನೇಕ ಜನರಿಗೆ ಸಂಸ್ಕೃತದ ಪಾಠವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಭಗವದ್ಗೀತೆಯ ಪಾಠವನ್ನು ಕೂಡ ಅವರು ಮಾಡ್ತಾ ಇರೋದು ಬಹಳ ಸಂತೋಷದ ಸಂಗತಿ. ನಮ್ಮ ಬ್ರಾಹ್ಮಣ ಸಂಘಟನೆಗಳು ಮತ್ತು ನಮ್ಮ ಸುತ್ತಮುತ್ತ ಕೂಡ ಅವರು ಸಂಸ್ಕೃತವನ್ನು ಕಲಿಸಲಿ ಅಂತ ಹೇಳಿ ವಿನಂತಿ ಮಾಡ್ತಾರೆ. ಪದ್ಮಾಸಾತಲ್ಲಿ ನಮ್ಮ ಸಂಜಯ್ ಭಟ್ ಟೆಂಪಲ್ಮಣಿಯವರು ಹಾರ್ಮೋನಿಯಂ ಸಾತ್ನಲ್ಲಿ ಶ್ರೀ ಕುಲಕರ್ಣಿ ಅವರು ಈಗ ಸಾಧನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಮೊಬೈಲನ್ನು ಸ್ವಿಚ್ ಆಫ್ ಮಾಡಬೇಕು, ಸೈಲೆಂಟ್ ಮಾಡಬೇಕು. ದಯವಿಟ್ಟು ಆಗಮಿಸುವಂತಹ ಎಲ್ಲ ಸಹೃದಯರಿಗೆ ವಿನಂತಿ, ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಇಡಬೇಕಾಗಿ ವಿನಂತಿ ಮಾಡ್ಕೊಳ್ತಾರೆ. ಆಗಮಿಸುವಂತಹ ಎಲ್ಲ ಸಹೃದಯರಿಗೆ ವಿನಂತಿ, ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮಾಡಿ ಅಥವಾ ಸ್ವಿಚ್ ಆಫ್ ಮಾಡಬೇಕಂತ ವಿನಂತಿ ಮಾಡ್ಕೊಂಡು ಇದೀಗ ಶ್ರೀಮತಿ ಶೈಲಜಾ ಕುಲಕರ್ಣಿ ಅವರು ತಮ್ಮ ಸಂಗೀತ ಸೇವೆ ನಡೆಸಿಕೊಳ್ಳಬೇಕಂತ ನಮಸ್ಕಾರ ಎಲ್ಲರಿಗೂ. ನಾನು ಏನಿದೆ ಗೊತ್ತಿದ್ದೆ, ಆದರೂ ಶಾಲೆಯ ಸಂದರ್ಭದಲ್ಲಿ ನಾನು ಕಲಿತ ಭಾವಗೀತೆಗಳನ್ನು ಕೆಲವೊಂದು ಪ್ರಸ್ತುತಪಡಿಸ್ತೀನಿ. ಈಗ ಮೊದಲಿಗೆ ಒಂದು ಭಕ್ತಿಗೀತೆ ಹಾಡಿ ಆಮೇಲೆ ಮಧ್ಯ ಒಂದೊಂದು ಭಾವಗೀತೆನ ನಂದಿವಾಹನ ನಳಿನ ಧರ ಮೌಳೇಂದು ಶೇಖರ ಶಿವತ್ರಯಂ ಅಂಧಕಾಸುರ ಮಥನ ಗಜ ಶಾರ್ದೂಲ ಚರ್ಮಧರ ಮಂದಜಾಸನ ತನಯ ತ್ರಿಜಗದ್ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನನ್ನ ವರತ ಪಾಲಿಸು ಪಾರ್ವತೀ ರಮಣ ಪಾರ್ವತೀ ರಮಣ ಪಾರ್ವತೀ
जन्म